ಇಷ್ಟೇ, ಇದಕ್ಕಿಂತ ಜಾಸ್ತಿ ಮೇಲ್ಗಡೆ ಆಗಲ್ಲ. ಕ್ಯಾಮ್ರಾನ ಫಿಕ್ಸ್ ಮಾಡಿದಾಗ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಇದು ಚಿನ್ ಮೌಂಟು ಸ್ವಲ್ಪ ಚಿಕ್ಕದಾಗ್ತಾ ಇತ್ತು. ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯುವರ್ ಆಲ್ ಡೂಯಿಂಗ್ ಗ್ರೇಟ್. ಗೈಸ್, ಇವಾಗ ನಾನು ಹಾಗೆ ವೀಡಿಯೋಸ್ ಎಲ್ಲ ನೋಡ್ಕೋತಾ ಕೂತ್ಕೊಂಡಿದ್ದೆ. ಮತ್ತು ಮೊನ್ನೆ ನಾನೊಂದು ಚಿನ್ ಮೌಂಟ್ ತರಿಸಿದ್ದೆ, ಅಂದರೆ ಎಕ್ಸ್ಟ್ರಾ ಕ್ಲಿಪ್ಪು. ಅದೇನಂತಂದರೆ ಏನಾಗ್ತಿತ್ತು ಪ್ರಾಬ್ಲಮ್ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ನೀವು. ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಇದು ಚಿನ್ ಮೌಂಟು ಸ್ವಲ್ಪ ಚಿಕ್ಕದಾಗ್ತಾ ಇತ್ತು. ಅಂದರೆ ಇಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ, ಇವಾಗ ಗೊತ್ತಾಗುತ್ತೆ ನೋಡಿ. ಇವಾಗ ಇಲ್ಲಿ ಇದು ಮೌಂಟ್ ಫಿಕ್ಸ್ ಮಾಡಿದಾಗ ಕ್ಯಾಮ್ರಾ ಹಾಕುವಾಗ ಮೇಲ್ಗಡೆ ಆಗ್ತಿರ್ಲಿಲ್ಲ. ಸೊ ಇವಾಗ ನೋಡಿ ತೋರಿಸ್ತೀನಿ. ಏನಂತಂದರೆ ಫಸ್ಟು ನಾನು ಕ್ಯಾಮ್ರಾ ಸೆಟಪ್ ಹೆಂಗಿತ್ತಂದರೆ ನೋಡಿ ತೋರಿಸ್ತೀನಿ. ಫಸ್ಟು ಈ ಕ್ಯಾಮ್ರಾನ ಫಿಕ್ಸ್ ಮಾಡಿದಾಗ ಇಷ್ಟೇ, ಇದು ಇಷ್ಟೇ, ಇದಕ್ಕಿಂತ ಜಾಸ್ತಿ ಮೇಲ್ಗಡೆ ಆಗಲ್ಲ. ಇದಕ್ಕಿಂತ ಜಾಸ್ತಿ ಮೇಲ್ಗಡೆ ಆಗ್ತಾ ಇರಲಿಲ್ಲ. ಮತ್ತು ನಾನು ಮೋಟೋ ಬ್ಲಾಗಿಂಗ್ ಮಾಡುವಾಗ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು. ಆವಾಗ ನಾನು ಇದು ಹೆಲ್ಮೆಟ್ ಇರುತ್ತಲ್ಲ, ಇದನ್ನು ನಾನು ಹಾಕ್ಕೊಂಡು ಮೋಟೋ ಬ್ಲಾಗಿಂಗ್ ಮಾಡುವಾಗ ಇದು ಸ್ವಲ್ಪ ಹಿಂಗೆ ಸ್ಟ್ರೇಟ್ ಇರಲ್ಲ. ಯಾವಾಗಲೂ ಸ್ವಲ್ಪ ಲೂಸ್ ಆಯ್ತಂದರೆ ಹೆಲ್ಮೆಟು ಸ್ವಲ್ಪ ಡೌನ್ ಆಗಿಬಿಡುತ್ತೆ ನಾವು ಗಾಡಿ ಓಡಿಸುವಾಗ. ಸೊ ನಂದೇನಾಗ್ತಿತ್ತು ಅಂದರೆ ಪ್ರಾಬ್ಲಮ್ಮು, ಜಾಸ್ತಿ ನಂದು ಟ್ಯಾಂಕ್ ಕಾಣ್ತಾ ಇತ್ತು, ಮುಂದಿನ ವ್ಯೂ ಕಾಣ್ತಾ ಇರಲಿಲ್ಲ. ಕಾಣ್ತಿತ್ತು, ಅಷ್ಟೊಂದು ಜಾಸ್ತಿ ಇಲ್ಲ. ಹಿಂಗೆ ಮೇಲೆ ಹಿಂಗಿದ್ದಿದ್ದು ಹಿಂಗೆ ಎತ್ತಿದಾಗ ಅದು ಕಾಣ್ತಿತ್ತು. ಸೊ ಇದು ನಾನು ಮತ್ತೆ ಇದು ಹೆಲ್ಮೆಟ್ ಎಲ್ಲ ತೆಗ್ದು ಇದು ಮೇಲ್ಗಡೆ ಮಾಡಬೇಕಂದ್ರೆ ಇದು ಇಲ್ಲಿ ಟಚ್ ಆಗ್ತಾ ಇತ್ತು. ಸೊ ನಾನು ಅಮೆಝಾನಿಂದ ಇದನ್ನು ಆರ್ಡರ್ ಮಾಡ್ಕೊಂಡು ತರಿಸಿದೆ. ಇವಾಗ ಇದನ್ನು ಆರಾಮಾಗಿ ಹಿಂಗೆ ಫಿಟ್ ಮಾಡ್ಕೋಬೋದು. ನೋಡಿ, ಈ ಥರ ಮೇಲ್ಗಡೆ ಫುಲ್ ಮೇಲೆ ಇರುತ್ತೆ. ಸೊ ಇದನ್ನು ಆರಾಮಾಗಿ ಲೂಸ್ ಮಾಡಿಕೊಂಡು ನೋಡಿ ಹಿಂದ್ಗಡೆ ಮಾಡ್ಬೋದು, ಎಷ್ಟು ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದಕ್ಕಂತ ಇದು ತರಿಸಿದ್ದು ನಾನು ಇದನ್ನು ಹಿಂಗೆ ಡೌನಲ್ಲಿ, ಒಳಗಡೆ ಐತೆ ಎಲ್ಲ ಅಂದರೆ ಡೌನಲ್ಲಿ ಹಿಂಗೆ ಫುಲ್ ಡೌನ್ ಇದ್ರೂ ಮೇಲ್ಗಡೆ ಕಾಣುತ್ತೆ, ಹಿಂಗೆ ಮೇಲಿದ್ರೂ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಅದನ್ನು ತರಿಸಿದ್ದು. ಸೊ ಬನ್ನಿ ಇವಾಗ ನನ್ನ ಹ್ಯಾಂಡಲ್ಗೆ ಹೆಂಗೆ ಸೆಟ್ ಆಗುತ್ತೆ. ನನ್ನ ಹೆಲ್ಮೆಟ್ ಅಂದರೆ ನಾರ್ಮಲ್ ನಮ್ಗೆ ಗೊತ್ತಾಗಲ್ಲ, ರೈಡಿಂಗಲ್ಲಿ ಫುಲ್ ರನ್ನಿಂಗಲ್ಲಿ ಇದ್ರೆ ಗಾಡಿ ಗೊತ್ತಾಗಲ್ಲ ಹೆಲ್ಮೆಟ್ ಎಷ್ಟು ಕೆಳಗಡೆ ಹೋಗಿದೆ ಮೇಲ್ಗಡೆ ಹೋಗಿದೆ. ನಾರ್ಮಲಿ ನಾವು ಓಡಿಸುವಾಗ ಅದು ಎಷ್ಟು ಅಡ್ಜಸ್ಟಲ್ಲಿ ಅಷ್ಟೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದೇ ಅಡ್ಜಸ್ಟಲ್ಲಿ ಅದೇ ಪೊಸಿಷನಲ್ಲಿ ಕ್ಯಾಮ್ರಾ ಹ್ಯಾಂಡಲ್ ಮಾತ್ರ ಕಾಣಬೇಕು, ಜಾಸ್ತಿ ಮುಂದೆ ವ್ಯೂ ಕಾಣಬೇಕು, ಹ್ಯಾಂಡಲ್ ಕಾಣಬೇಕು, ಟ್ಯಾಂಕ್ ಜಾಸ್ತಿ ಕಾಣಬಾರ್ದು ಅಂತ ಫಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದು ನಾರ್ಮಲ್ ಹೆಲ್ಮೆಟ್ ಸೆಟಪ್ ಆ್ಯಂಗಲಲ್ಲಿ ಇಟ್ಕೊಂಡು ಒಂದಂಗೆ ಪೊಲೀಸ್ ಕ್ವಾರ್ಟರ್ದು ಒಂದು ಸುತ್ತ ಹೊಡ್ಕೊಂಬರೋಣ. 1 ವಾರ ಆಯಿತು ಗಾಡಿ ವಾಶ್ ಮಾಡಿಲ್ಲ, ಹಿಂಗೆ ಬಿದ್ದಿದೆ. ಒಂದು ಸಲ ವಾಷಿಂಗ್ ಕೊಡಬೇಕು. ಇವಾಗ ಸುಮ್ಮನೆ ಹಿಂಗೆ ಸುತ್ತಾಕೊಂಬರೋಣ. ಬನ್ನಿ ಗೈಸ್, 1 ವಾರ ಆಯಿತು ರೈಡ್ ಹೋಗಿ ಬಂದು. ಫಸ್ಟ್ ಕನಕಪುರ ರೈಡ್ ಹೋಗಿದ್ದೆ, ಅದಾದಮೇಲೆ ಸೋಲೋ ರೈಡ್ ಹೋಗಿದ್ದೆ. ಅದು ನೋಡಿಲ್ಲ, ಹೋಗಿ ವಿಡಿಯೋ ನೋಡಿ, ಎಪಿಸೋಡ್ 1, 2 ಎರಡೂ ನೋಡಿ. ಮಸ್ತಾಗಿದೆ, ವ್ಯೂ ಮಾತ್ರ ಸಖತ್ತಾಗಿತ್ತಲ್ಲಿ. ಸೋಲೋ ರೈಡ್ ಅಂತ ಹೋಗಿದ್ದೆ ನಾನು. ಅದು ಏನಂತಂದರೆ ಪ್ಲ್ಯಾನ್ ಮಾಡ್ತಾರೆ, ಆದರೆ ಎಂಡಲ್ಲಿ ಪ್ಲ್ಯಾನು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅದೇ ಬೇಜಾರು. ಸೊ ಅದಕ್ಕೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಈ ಕೆಲವೊಂದು ಟೈಮ್ ಯಾರೂ ಬರಲ್ಲ, ಏನೋ ಒಂದು ಸಿಚುವೇಶನ್ ಇರುತ್ತೆ, ಇಲ್ಲಾಂದರೆ
ಅವ್ರು ಬೇರೆ ಕಡೆ ಹೋಗ್ಬೇಕಂತಿರುತ್ತೆ, ಅವ್ರಿಗೆ ಏನೋ ಒಂದು ಕೆಲಸ ಬಂದಿರುತ್ತೆ ಅಂತ ಅವರು ಪ್ಲಾನ್ ಚೇಂಜ್ ಮಾಡಿದ್ರೆ ಆ ಟೈಮಲ್ಲಿ ನಾವು ಇನ್ನು ಸರಿಬಾರ್ದು, ಆರಾಮಾಗಿ ನಾವು ಸೋಲೋ ಹೋಗಿ ಬರ್ಬೋದು, ಆ ಥರ ಆದರೂ ಫೀಲ್ ಇರಬೇಕು. ಸೋಲೋ ರೈಡಲ್ಲಿ ಇನ್ನೂ ಮಸ್ತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮಸ್ತ್ ಆಗಿರುತ್ತೆ ಒಬ್ಬರೇ ಹೋಗಿ ಬರೋದು. ಅದಕ್ಕಂತ ನಾನು ಸೋಲೋ ರೈಡ್ ಹೋಗಿದ್ದೆ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಗುರು. ಬಲೂಮಲೈ ಫೋರ್ಟ್ಗೆ ಒಬ್ಬನೇ ಹೋಗಿದ್ದೆ. ಅಲ್ಲಿ ಒಂದು ಬರೋಕ್ಕೆ ವೀಕ್ ಡೇಸಲ್ಲಿ ಒಂದು 3-4 ಜನ ಬಂದಿದ್ರು, ಜಾಸ್ತಿ ಜನನೂ ಬರಲಿಲ್ಲ. ಸೊ ಫುಲ್ ಖಾಲಿನೇ ಇತ್ತು ಬಲೂಮಲೈ ಫೋರ್ಟು. ಸೊ ಅದಕ್ಕೆ ಮಜಾ ಬಂತಲ್ಲಿ. ವ್ಯೂನು ಮಸ್ತಾಗಿತ್ತು. ವಿಡಿಯೋಸು, ರೀಲ್ಸು, ವ್ಲಾಗು ಎಲ್ಲಾನೇ ಮಾಡ್ಕೊಂಡ್ಬಂದೆ ನಾನು. ನೀವು ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಪಿಸೋಡ್ 1, ಎಪಿಸೋಡ್ 2 ಎರಡೂ ಹೋಗಿ ವಾಚ್ ಮಾಡಿ. ಏನಾದರೂ ನೀವು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು ವ್ಲಾಗ್ ಆದರೂ ಬರುತ್ತೆ ರೈಡಿಂಗ್ದು. ಸೊ ಇವಾಗೇ ಸ್ವಲ್ಪ ಬಜೆಟ್ ಇಲ್ಲ ಅಂತ ನಾನು ಎಲ್ಲೂ ಆಚೆ ಈಚೆ ಹೋಗ್ತಾ ಇಲ್ಲ. ಇಲ್ಲಾಂದರೆ ವೀಕೆಂಡ್ಸಲ್ಲಿ ಎವ್ರಿ ಮಂಡೇ ನಮಗೆ ಹಾಲಿಡೇ ಇರುತ್ತೆ. ನಮ್ದು ವೀಕೆಂಡ್ ಬಂದು ಮಂಡೇನೆ. ಸೊ ಮಂಡೇ ನಾವು ರೈಡಿಗೆ ಹೋಗ್ತೀವಿ. ರೈಡಿಗೆ ಹೋಗೋ ಪ್ಲ್ಯಾನ್ ಮಾಡ್ತೀವಿ. ಹೋದ್ರೆ ವೀಡಿಯೋಸ್ ಎಲ್ಲ ಬರುತ್ತೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಮೇಲೆ ಫ್ಲಿಪ್ಸ್ದು ವೀಡಿಯೋಸ್ ಬರುತ್ತೆ, ಜಿಮ್ನಾಸ್ಟಿಕ್ದು. ಸೊ ಅದನ್ನು ನೀವು ನೋಡ್ಬೋದು. ಬನ್ನಿ ನೋಡೋಣ ಹಿಂಗೆ ಬಂದಿದೆ ಅಂತ. ಗೈಸ್, ಮತ್ತೊಂದು ವಿಷಯ ಏನಂದರೆ, ಇದು ನೋಡ್ತಾ ಇದ್ರಲ್ಲ, ಕ್ಯಾಮ್ರಾ ನಂದು ಒಡೆದೋಗಿದೆ. ಇದು ಒಂದ್ಸಲ ನಾನು ಮತ್ತು ನಮ್ಮ ಟಕ್ಲು ಫ್ರೆಂಡು ಆ ಕಡೆ ಚಿಕ್ಕಬಳ್ಳಾಪುರ ಸೈಡು ಒಂದು ರೈಡಿಗೆ ಹೋದಾಗ ಅಲ್ಲಿ ಒಂದು ಟೆಂಪಲ್ಗೆ ಹೋಗಿದ್ವಿ. ಅವನಿಗೆ ಹಿಡಿಯೋಕ್ಕೆ ಕೊಟ್ಟಿದ್ದೆ ನಾನು. ಸೊ ಅದು ಅವನು ಅಲ್ಲಿ ಬೀಳಿಸ್ಬಿಟ್ಟಿದ್ದ. ಸೊ ಅದಕ್ಕೆ ನೋಡಿ ಹಿಂಗೆ ಕ್ರ್ಯಾಕ್ ಆಗೋಗಿದೆ. ಆ ಒಂದು ಕ್ರ್ಯಾಕ್ ಇದ್ದಿದ್ದು ಒಂದು ಸೈಡ್ ಎಷ್ಟೇ ಇತ್ತು, ಈ ಸೈಡ್ ಒಂದೇ ಇತ್ತು. ಅದು ಈ ಸೈಡ್ ಹಿಂಗಿತ್ತು, ಇವಾಗ ಹಿಂಗೆ ಮಿಡ್ಲಿಂದ ಬಂದುಬಿಟ್ಟಿದೆ. ಸೊ ಬೇಜಾರಾಗ್ತಿದೆ ಭಾರಿ. ಕ್ಯಾಮ್ರಾದಲ್ಲಿ ರಿಫ್ಲೆಕ್ಸ್ ಬರ್ತಿದೆ ಇದರದ್ದು. ಇವಾಗ ಹಿಂಗೆ ವೀಡಿಯೋ ತೊಗೋಬೇಕಾದ್ರೆ ಮಿಡ್ಲಲ್ಲಿ ಮಿರರ್ ಥರ ಸೈಡಿಗೆ ಕಾಣ್ತಿದೆ. ನೀವು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿರಬೇಕು, ಮಾಡಿಲ್ಲ ಅಂದರೆ ಒಂದು ವೀಡಿಯೋ ನೋಡಿ. ಇದೇನು ಮತ್ತೆ ಟೈಮ್ ಬಂದಾಗ ಮುಂದೆ ಚೇಂಜ್ ಮಾಡಿಬಿಡೋಣ ಅಂತ. ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋ ನಾನು ಅಂತ ಇದ್ದೀನಿ ನನ್ನ ಹೆಲ್ಮೆಟ್ ಸೆಟಪ್ ಹೆಂಗಿದೆ ಮತ್ತು ನಾನೇನೇನು ಯೂಸ್ ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಮಾಡೋಣ ಅಂತ. ನೀವು ಕಮೆಂಟ್ ಮಾಡಿದ್ರೆ ನಾನು ಪಕ್ಕಾ ವೀಡಿಯೋ ಮಾಡಾಕ್ತೀನಿ. ಬಾಯ್.